ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆಯಲ್ಲಿ ಈ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ಪ್ರೀತಿಯ ದೇವರ ಮಕ್ಕಳಿಗೆ ನಾನು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಮುಂಜಾನೆ ನಾವು ದೇವರ ವಾಕ್ಯವನ್ನ ನಾವು ಆಲಿಸೋಣ. ಕೀರ್ತನೆ 147 ಅಧ್ಯಾಯ ವಚನ 3 ವಚನ. ವಾಕ್ಯ ಹೀಗೆ ಹೇಳ್ತದೆ, ಪ್ರಿಯ ದೇವ್ರ ಮಕ್ಕಳೇ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತೇನೆ, ಅವರ ಗಾಯಗಳನ್ನು ಕಟ್ಟುತ್ತೇನೆ ಎಂಬುದಾಗಿ. ದೇವರು ಇವತ್ತು ಮುಂಚಾನೆ ಈ ವಾಕ್ಯವನ್ನ ಕೇಳುವ ನಿಮಗೆ ದೇವರು ವಾಗ್ದಾನ ಮಾಡ್ತಾರೆ. ಏನೆಂಬುದಾಗಿ ನಾವು ನೋಡುವಾಗ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತೇನೆ, ಅವರ ಗಾಯಗಳನ್ನ ಕಟ್ಟುತ್ತೇನೆ ಎಂಬುದಾಗಿ. ಇವತ್ತು ಯಾರೆಲ್ಲ ನಿಮ್ಮ ಮನಸ್ಸು ಇವತ್ತು ನೋವಿನಲ್ಲಿ, ವೇದನೆಯಲ್ಲಿ ಉಂಟಾಗಿದೆಯೋ, ಬಾಧೆಗಳಲ್ಲಿ ಇದೆಯೋ, ಯಾರೆಲ್ಲ ನಿಮ್ಮ ಮನಸ್ಸಲ್ಲಿ ನೊಂದುಕೊಂಡಿದ್ದೀರೋ, ದೇವರು ವಾಕ್ಯ ಹೇಳ್ತದೆ, ನಿಮ್ಮ ಮನಸ್ಸಲ್ಲಿ ಯಾರಿಗೆಲ್ಲ ಗಾಯವಾಗಿದೆಯೋ ಅವರಿಗೆ ದೇವರು ವಾಗ್ದಾನ ಮಾಡ್ತೇನೆ, ಅವರಿಗೆ ವಾಸಿ ಮಾಡ್ತೇನೆ, ಮತ್ತೆ ಅವರ ಗಾಯಗಳನ್ನ ಕಟ್ಟುತ್ತೇನೆ ಎಂಬುದಾಗಿ. ಪ್ರಿಯ ದೇವ ಜನರೇ, ನಾವು ಒಂದು ಪ್ರೀತಿಯಿಂದ ಒಂದು ಹಾಡನ್ನ ಸಾಕುವಾಗ, ಒಂದು ಕುರಿಯನ್ನ ಸಾಕುವಾಗ, ಆ ಕುರಿಗೆ ಕಾಲು ಮುರಿದೋದ್ರೆ ಒಬ್ಬ ಕುರುಬನು ಅದ್ರ ಕುರಿತು ಎಷ್ಟು ಒಂದು ಮುತುವರ್ಜಿ ಉಳ್ಳವನಾಗಿ, ಅದ್ರ ಕುರಿತು ಎಷ್ಟು ಆಸಕ್ತಿ ಉಳ್ಳವನಾಗಿ ಆ ಗಾಯಗಳನ್ನ ಕಟ್ಟಿ ವಾಸಿ ಮಾಡ್ಬೇಕೆಂಬುದಾಗಿ ಯೋಚನೆ ಮಾಡ್ತಾನೆ, ಹೌದಲ್ವಾ? ಕೆಲವೊಂದು ಸಾರಿ ಅವನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ವೈದ್ಯರಿಗೆ ತೋರಿಸಿ, ವೈದ್ಯರ ಮುಖಾಂತರವಾಗಿ ಅದನ್ನ ಬ್ಯಾಂಡೇಜ್ ಮಾಡಿಸ್ಬೋದು, ವೈದ್ಯರ ಮುಖಾಂತರವಾಗಿ ಅವರಿಗೆ ಆ ಒಂದು ಹಾಡುಗೆ ಚಿಕಿತ್ಸೆ ಕೊಟ್ಟು ಅದನ್ನು ವಾಸಿ ಮಾಡ್ಬೋದು. ಅದೇ ರೀತಿಯಾಗಿ ಮುರಿದೋದಂತ ಕಾಲಿಗೆ ಅವನು ಪಟ್ಟಿಗಳನ್ನ ತೆಕ್ಕೊಂಡು ಕಟ್ಟಿ ಬಿಗುದು, ಅದು ಯಾವುದೇ ಕಾರಣಕ್ಕೆ ಅಲ್ಲಾಡದಂತೆ ಬಿಗುದು ಅದನ್ನು ವಾಸಿ ಮಾಡ್ತಾನೆ. ಪ್ರಿಯ ದೇವ್ರ ಮಕ್ಕಳೇ, ಅದರ ಗಾಯಗಳನ್ನ ಕಟ್ಟಲಿಕ್ಕಾಗಿ, ವಾಸಿ ಮಾಡ್ಲಿಕ್ಕಾಗಿ ಅನೇಕ ಸಾರಿ ಔಷಧಿಯನ್ನ, ಅನೇಕ ಸಾರಿ ಆಯಿಂಟ್ಮೆಂಟ್ ಅನ್ನ, ಕೆಲವು ಸರಿ ಗಿಡಗಳಿಂದ ಸಿಗುವಂತ ಆ ಒಂದು ರಸವನ್ನ ಹಾಕಿ ಅದನ್ನು ಕ್ಷೇಮ ಕಾಪಾಡಿ ಬೇಗನೆ ಹೇಗೆ ಅದನ್ನು ಗುಣಪಡಿಸಿ ಆರೈಕೆ ಮಾಡ್ತಾನೋ, ಅದೇ ರೀತಿಯಾಗಿ ಇವತ್ತು ಯಾರೆಲ್ಲ ಆ ಮನಸ್ಸಿನಲ್ಲಿ ನೊಂದುಕೊಂಡು ಮುರಿದ ಮನಸ್ಸುಳ್ಳವರಾಗಿ ಆ ಗಾಯ, ಆ ಒಂದು ಹೃದಯಗಳಲ್ಲಿ, ಮನಸ್ಸುಗಳಲ್ಲಿ ಗಾಯ ಆಗಿ ವೇದನೆ ಪಡ್ತಿರೋ ಅವರಿಗೆ ದೇವರು ಹೇಳ್ತಾ ಇದ್ದಾರೆ, ಅವರಿಗೆ ವಾಸಿ ಮಾಡಿ ಅವರ ಗಾಯಗಳನ್ನ ಕಟ್ಟುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ನಿಮ್ಮನ್ನು ಸಹ ಯೇಸು ಸ್ವಾಮಿ ನಿಮ್ಮ ಗಾಯಗಳನ್ನ ಕಟ್ಟಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರಿಯ ದೇವ ಜನರೇ, ಅದೇ ರೀತಿಯಾಗಿ 34ನೇ ಕೀರ್ತನೆ 18ನೇ ವಚನ ಹೀಗೆ ಹೇಳ್ತದೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನ ಉದ್ಧಾರ ಮಾಡ್ತಾನೆ. ಖಂಡಿತವಾಗಿ ದೇವರು ವಾಸಿ ಮಾಡುವುದು ಮಾತ್ರವಲ್ಲ, ಆತನು ನಮಗೆ ನೆರವಾಗ್ತಾನೆ, ಅಂದ್ರೆ ಸಹಾಯ ಮಾಡ್ತಾನೆ ಎಂಬುದಾಗಿ. ಮಾತ್ರವಲ್ಲ, ದೇವರೇನ್ ಮಾಡ್ತಾನೆ, ಕುಗ್ಗಿ ಹೋದಂತವ್ರನ್ನ ಉದ್ಧಾರ ಮಾಡ್ತಾನೆ. ಯಾಕಂತ ಹೇಳಿದ್ರೆ ಅನೇಕ ಕಷ್ಟಗಳಿಂದ, ಅವಮಾನಗಳಿಂದ, ದೂಷಣೆಗಳಿಂದ, ನೋವುಗಳಿಂದ, ವೇದನೆಗಳಿಂದ, ಅಪಮಾನಗಳಿಂದ ಎಷ್ಟೋ ಜನಗಳ ಮನಸ್ಸು ಇವತ್ತು ಏನಾಗಿದೆ, ವಾಸಿ ಆಗದ ಒಂದು ನೋವು ಆಗಿದೆ, ಗಾಯವಾಗಿದೆ. ಆದ್ರಿಂದ ದೇವ್ರು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಿಮ್ಮ ಸಹಾಯಕ್ಕೆ ಯಾರು ಬರ್ಲಿದ್ರೆ ದೇವರು ನಿಮ್ಮ ಸಹಾಯಕ್ಕೆ ಬರ್ತಾನೆ. ನಿಮ್ದಿಗೆ ದೇವರು ನಿಮ್ಮನ್ನ ಏನ್ ಮಾಡ್ತಾನೆ ಅಂತ ದೇವರ ಕೆಲಸದಲ್ಲಿ ಉದ್ಧಾರ ಮಾಡ್ತೀನಿ ಎಂಬುದಾಗಿ, ಅದರಿಂದ ಉದ್ಧರಿಸ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಾಲೆಲೂಯಾ. ಅದೇ ರೀತಿ ನಾವು ಪ್ರಕಟಣೆಗೆ ನಾವು ಬರುವಾಗ, ಪ್ರಿಯ ದೇವ್ರ ಮಕ್ಕಳೇ, ಅಲ್ಲಿ ನಾವು ನೋಡ್ತೀವಿ 21ನೇ ಅಧ್ಯಾಯ 4ನೇ ವಚನಕ್ಕೆ ಬರುವಾಗ ಅಲ್ಲಿ ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವೆನು ಎಂಬುದಾಗಿ. ಖಂಡಿತವಾಗಿ ಯಾರೆಲ್ಲ ಈ ನೋವಿನಲ್ಲಿ, ವೇದನೆಯಲ್ಲಿ, ಬಾಧೆಯಲ್ಲಿ, ಸಂಕಟದಲ್ಲಿ ಇವತ್ತಿದ್ದೀರೋ ಅವರೆಲ್ಲರ ಕಣ್ಣೀರುಗಳನ್ನ ಒರೆಸಿ ಬಿಡ್ತೀನಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಆದ್ದರಿಂದ ಪ್ರಿಯ ದೇವ್ರ ಮಕ್ಕಳೇ, ನೀವು ಚಿಂತಿಸಬೇಡಿ, ನೀವು ಕುಗ್ಗಬೇಡಿ, ನೀವು ಬಾಧೆ ಪಡಬೇಡಿ. ನಿಮ್ಮ ಸಹಾಯಕ್ಕಾಗಿ ದೇವರಿದ್ದಾನೆ, ನಿಮ್ಮ ಉದ್ಧರಿಸಲಿಕ್ಕೆ ದೇವರಿದ್ದಾನೆ, ನಿಮಗೆ ವಾಸಿ ಮಾಡ್ಲಿಕ್ಕೆ ದೇವರಿದ್ದಾನೆ, ನಿಮ್ಗಾಗಿರೋ ಗಾಯಗಳನ್ನು ಕಟ್ಟಲಿಕ್ಕೆ ಯೇಸು ಸ್ವಾಮಿ ಇದ್ದಾನೆ. ನೀವು ಆತನ ಮೇಲೆ ದೃಷ್ಟಿ ಇಡ್ರಿ, ಆತನನ್ನು ನಂಬಿರಿ. ಸ್ವಾಮಿ, ನನ್ನ ಕಣ್ಣೀರನ್ನ ಒರೆಸು, ನನ್ನ ದುಃಖವನ್ನು ನೀಗಿಸು, ನನಗೆ ಸಹಾಯ ಮಾಡಿ ಎಂದಿಗೆ ಮುಂಜಾನೆ ಕೇಳುವುದಾದ್ರೆ ಖಂಡಿತವಾಗಿ ದೇವರು ನಿಮಗೆ ಬಿಡುಗಡೆ ಕೊಡ್ಲಿಕ್ಕೆ, ಸಹಾಯ ಮಾಡ್ಲಿಕ್ಕೆ ಆತನು ನಿಮ್ಮೊಂದಿಗಿದ್ದಾನೆ.
ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನ ಅಂತ ದೇವರೇ, ಸರ್ವಶಕ್ತನ ಅಂತ ಕರ್ತನೆ, ಈ ಒಂದು ಸಮಯದಲ್ಲಿ ಕರ್ತಂದೆ ಈ ವಾಕ್ಯವನ್ನು ವೀಕ್ಷಿಸುವಂತ ಯಾರೆಲ್ಲ ವೀಕ್ಷಿಸ್ತಾರೋ, ಯಾವೆಲ್ಲ ದುಃಖದಲ್ಲಿ, ಕಣ್ಣೀರಲ್ಲಿ, ನೋವಿನಲ್ಲಿ, ವೇದನೆಯಲ್ಲಿ ಅಪ್ಪ ಕರ್ತನಂದ ಸುಮ್ಮನೆ ಅಪ್ಪ ಇದ್ದಾರೋ, ನಿನ್ನ ವಾಕ್ಯ ಹೇಳ್ತದೆ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ವಾಸಿ ಮಾಡ್ತಾನೆ, ಅವ್ರ ಗಾಯಗಳನ್ನು ಕಟ್ಟುತ್ತೇನೆ ಎಂಬುದಾಗಿ ನೀವು ವಾಕ್ಯ ವಾಗ್ದಾನ ಮಾಡಿದಿರಲ್ಲ. ಅದೇ ರೀತಿ ಕರ್ತನಂದ ಸ್ವಾಮಿ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ಸಹಾಯ ಮಾಡ್ತಾನೆ ಎಂಬುದಾಗಿ, ದೇವರ ಅವ್ರನ್ನು ಉದ್ಧರಿಸ್ತಾನೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದಲ್ಲ. ಇವತ್ತು ಅವ್ರ ಗಾಯಗಳನ್ನು ವಾಸಿ ಮಾಡು, ಅವ್ರ ಗಾಯಗಳನ್ನು ಕಟ್ಟು, ಅವರಿಗೆ ಸಹಾಯ ಮಾಡು, ಅವ್ರನ್ನ ಕರ್ತನಂದ ಉದ್ಧರಿಸು. ಯಾಕಂದ್ರೆ ಅವರ ಕಣ್ಣೀರುಗಳಲ್ಲಿ ಇರುವಾಗ ಅವ್ರ ಕಣ್ಣೀರನ್ನ ಬರೆಸಿ ಬಿಡು ಸ್ವಾಮಿ, ನೀನು ಮಹಿಮಂದು. ಹಾಗೆ ಮಾಡೋದು ಕಾಯಿ ಸ್ತೋತ್ರ, ನೀನು ಭರವಸವಾಗಿದ್ದ ಕಾಯಿ ಸ್ತೋತ್ರ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು.